ಎಸ್ ಹುಗಾರ್ ಸರ್, ತಾವೇನು ಹೇಳ್ತೀರಿ ಸರ್? ದಾಷ್ಟ್ಯದ ಮಾತುಗಳ ಆಚೆಗೂ ಕೂಡ ಅಂತರಂಗದಲ್ಲೊಬ್ಬ ಭಾವನಾತ್ಮಕ ಜೀವಿ ಸಿದ್ದರಾಮಯ್ಯ ಅಂತ ಹೇಮಂತ್ ಸರ್ ಹೇಳ್ತಾ ಇದ್ರು. ತಾವೇನು ಹೇಳ್ತೀರಿ ಸರ್? ಜನ ಯಾಕೆ ನೆನ್ಪಿಟ್ಕೊಳ್ತಾರೆ ಸಿದ್ದರಾಮಯ್ಯನವರನ್ನ? ರಾಧಾ, ಮೊದಲಿಗೆ ನಾನು ಹೇಮಂತ್ ಅವರು ಹೇಳಿರೋ ಎಲ್ಲ ವಿಚಾರಗಳನ್ನು ಬಹಳ ಚೆನ್ನಾಗಿ ಹೇಳಿದ್ರು. ಅದನ್ನೆಲ್ಲನೂ ಕೂಡ ಎಂಡೋರ್ಸ್ ಮಾಡ್ತೀನಿ. ಅದ್ರ ಜೊತೆಗೆ ಅನ್ಡೌಟೆಡ್ಲಿ ಸಿದ್ದರಾಮಯ್ಯ ಈ ರಾಜ್ಯ ಕಂಡ ವರ್ಣರಂಜಿತ ಅತ್ಯಂತ ಜನಪ್ರಿಯ ರಾಜಕಾರಣಿಗಳಲ್ಲಿ ಒಬ್ಬರು. ಕರ್ನಾಟಕದ ರಾಜಕಾರಣದ ಇತಿಹಾಸದೊಳಗಡೆ ಸದಾ ಅವರ ಹೆಸರು ಇದ್ದೇ ಇರುತ್ತೆ, ಅದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಒಂದು ಇಂಪಾರ್ಟೆಂಟ್ ಆದಂಥ ವಿಚಾರ. ಇನ್ನೊಂದು, ನಾವು ಅವರು ಕೊಟ್ಟಂಥ ಕೊಡುಗೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಗ್ಯಾರಂಟಿಗಳ ಬಗ್ಗೆ ಬಸವರಾಜ್ ಅವರು ಹೇಳಿದರು. ಭಾಳ ಒಂದು ಕಲ್ಯಾಣ ಯೋಜನೆಗಳನ್ನು, ಭಾಳ ಅವರು ಕೊಟ್ಟಂಥ ಯೋಜನೆಗಳನ್ನು ಇಡೀ ದೇಶ ಇವತ್ತು ಫಾಲೋ ಮಾಡ್ತಾ ಇದೆ. ಕೆಲವರು ರಾಜಕೀಯವಾಗಿ ವಿರೋಧ ಮಾಡಿದರೂ ಕೂಡ ಕರ್ನಾಟಕದಲ್ಲಿ, ಬೇರೆ ರಾಜ್ಯಗಳಲ್ಲಿ ಅದನ್ನೇ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಎಲ್ಲ ಕಡೆಗಳಲ್ಲೂ ಕೂಡ ಇದು ಆಗ್ತಾ ಇದೆ. ಅದರ ಅರ್ಥ ಏನು ಅಂತಂದರೆ, ಅವರು ಒಂದು ಸಮಾಜದ ಬಗ್ಗೆ, ಒಂದು ಜನರ ಬಗ್ಗೆ ಒಂದು ದೂರದೃಷ್ಟಿ ಇರುವಂಥ ಒಬ್ಬ ರಾಜಕಾರಣಿ ಆಗಿದ್ದರು ಅನ್ನೋದು ಇನ್ನೊಂದು. ಕರ್ನಾಟಕದೊಳಗಡೆ ಜನನಾಯಕರು ಅಂತ ಕರೆಸಿಕೊಂಡಂಥವ್ರು ಯಾರಾದರೂ ಇದ್ದರೆ, ಭಾಳ ಜನ ಹಿಂದೆ ಇದ್ದರು. ಈಗ ಸಿದ್ದರಾಮಯ್ಯನವರು ಬಹುಶಃ ಕಡೆಯ ಜನನಾಯಕ ಅಂತ ಹೇಳ್ಬೋದು. ಮುಂದೆ ಯಾರಾದರೂ ಹುಟ್ಟಬಹುದು ಜನನಾಯಕರು. ಆದರೆ ಇವತ್ತಿನ ಮಟ್ಟಿಗೆ ಹೇಳೋದಾದರೆ ದೇವೇಗೌಡರು, ಯಡಿಯೂರಪ್ಪ ಅವರು, ಸಿದ್ದರಾಮಯ್ಯನವರು ನಿಜವಾಗ್ಲೂ ಕೂಡ ಜನನಾಯಕರಾಗಿದ್ದರು. ಈಗ ಬರುವಂಥ ಸದ್ಯಕ್ಕೆ ನಮಗೆ ಅವೈಲೇಬಲ್ ಇರುವಂಥ 3 ಪಕ್ಷಗಳಲ್ಲಿ, ನಾಟ್ ಜಸ್ಟ್ ಇನ್ ಕಾಂಗ್ರೆಸ್, BJP, JDS, ಕಾಂಗ್ರೆಸ್, ಯಾವುದೇ ಪಾರ್ಟಿಯಲ್ಲಿ ನಾವು ನೋಡಿದರೂ ಕೂಡ ಆ ತರಹದ ಜನನಾಯಕರನ್ನು ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಜನನಾಯಕರು ಯಾರು ಕೂಡ ಇಲ್ಲ. ಆ ರೀತಿಯ ಜನನಾಯಕರು ಅವರು ಆಗಿದ್ರು ಅನ್ನೋದು ಇನ್ನೂ ಒಂದು ಭಾಳ ಇಂಪಾರ್ಟೆಂಟ್ ಆದಂಥ ವಿಚಾರ. ಮತ್ತು ನಾನು ಒಬ್ಬ ಮಾಧ್ಯಮದವನಾಗಿ ಪತ್ರಕರ್ತರ ದೃಷ್ಟಿಯಿಂದ ನೀವು ಕೂಡ ಎಲ್ಲರೂ ಇದನ್ನು ಫೀಲ್ ಮಾಡಿರ್ಬೋದು ಅಂತ ನಾನು ಅನ್ಕೊಳ್ತೀನಿ. ಸಿದ್ದರಾಮಯ್ಯನವರು ಯಾವಾಗಲೂ ಕೂಡ ಅವರ ವಿರುದ್ಧ ನೀವು ಏನು ಬೇಕಾದ್ದು ಬರೀರಿ, ಅವರು ಪರವಾಗಿ ಬರೆದ್ರು ತಲೆ ಕೆಡಿಸ್ಕೊಳ್ಳಲ್ಲ, ವಿರುದ್ಧವಾಗಿ ಬರೆದ್ರು ತಲೆ ಕೆಡಿಸ್ಕೊಳ್ಳಲ್ಲ. ನೀವು ಇವತ್ತು ಅವ್ರ ವಿರುದ್ಧ ಏನೋ ಬರೆದು ನಾಳೆ ಬೆಳಗ್ಗೆ ಅವ್ರ ಜೊತೆಗೆ ಹೋದಾಗ ಅವರು ಬಹಳ ಚೆನ್ನಾಗಿನೇ, ಸಹಜವಾಗಿನೇ, ಮೊದಲಿನ ಪ್ರೀತಿಯಿಂದಲೇ ಮಾತಾಡಿಸ್ತಿದ್ರು ಹೊರತು ಅವರು ಇವನು ನನ್ನ ವಿರುದ್ಧ ಬರದಾನೆ ಅನ್ನೋದನ್ನ ಮನಸ್ಸಿನೊಳಗಡೆ ಇಟ್ಕೊಳ್ತಿರ್ಲಿಲ್ಲ. ಅದನ್ನೇ ಹೇಮಂತ್ ಅವ್ರು ಹೇಳಿದ್ರು. ಅವರು ನಂದು ಒಂದು ವೈಯಕ್ತಿಕವಾದಂತಹ ಘಟನೆ ಇದೆ ಸರ್, ಅದನ್ನ ನಾನು ಹೇಳ್ಕೊಳ್ಬೇಕು. ಏನು ಅಂತಂದ್ರೆ, ಇತ್ತೀಚೆಗೆ ನಾವು ಗ್ಯಾರಂಟಿ ನ್ಯೂಸ್ ಇಂದ ಒಂದು ಅವಾರ್ಡ್ ಫಂಕ್ಷನ್ಗೆ ಅವರನ್ನ ಇನ್ವೈಟ್ ಮಾಡೋದಕ್ಕೆ ಅಂತ ಹೋಗಿದ್ವಿ. ಅದರ್ವೈಸ್ ಆಲ್ಸೋ ನಮ್ಮ ಚಾನಲ್ನ ಓಪನಿಂಗ್ ಸೆರೆಮನಿ ಆಯಿತು, ಭಾಳಷ್ಟು ವಿಚಾರಗಳಲ್ಲಿ ನಾವು ಆಗಾಗ್ಗೆ ಅವರನ್ನು ಹೋಗಿ ಕರೆಯೋದು ಮಾಡೋದು ಇತ್ತು. ಬಟ್ ಒಂದೇ ನಾವು ಒಂದು ಅವಾರ್ಡ್ ಫಂಕ್ಷನ್ಗೆ ಅವ್ರನ್ನ ಕರೆಯೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರು ನನ್ನ ನೋಡಿ ಏನಮ್ಮ ನಿನ್ನೆ ತಾನೇ ಬೈತಾ ಇದ್ದೆ ನನಗೆ ಅಂತ ಅಂದರು. ಸೊ ನಾನು, ಸರ್ ಏನು ಸರ್ ನೀವು ಮೊಬೈಲ್ ನೋಡಲ್ಲಲ್ರಿ ಸರ್, ನಿಮ್ಗೆ ಹೆಂಗೆ ಗೊತ್ತಾಯ್ತು ಸರ್ ಅಂತ ನಾನಂದೆ. ಯಾರೋ ಬಂದಿದ್ರಮ್ಮ, ಅವ್ರು ತೋರಿಸ್ತಾ ಇದ್ರು, ಏನು ಭಾರಿ ಜೋರಾಗಿ ಬೈತಾ ಇದ್ದೆ ಅಂತಂದರು. ಯಾಕೆ ಸರ್ ಬೈಬಾರ್ದ ಸರ್ ಅಂತ ನಾನು ಅಂದೆ. ಅದಕ್ಕೆ ಅವ್ರೆ, ಪ್ರಜಾಪ್ರಭುತ್ವದಲ್ಲಿ ಬೈಬೇಕು, ಅದೆಲ್ಲ ನಿಲ್ಲಿಸ್ಬಾರ್ದು ಅಂತ ಹೇಳಿದ್ರು. ಆಗ ನನಗೆ ತುಂಬ ಅವ್ರ ಮೇಲೆ ತುಂಬ ಗೌರವ ಹೆಚ್ಚಾಯಿತು. ಯಾಕೆ ಅಂದರೆ, ಯಾರು ನಮ್ಮ ವಿರುದ್ಧ ಮಾತಾಡ್ತಾರೋ ಅವ್ರ ವಿರುದ್ಧ ಸೇಡು, ಸಿಟ್ಟು, ಮಾಧ್ಯಮಗಳ ಧ್ವನಿಯನ್ನು ಹತ್ತಿಕ್ಕುವಂತಹ ಮತ್ತು ಯಾರು ತಮ್ಮ ವಿರುದ್ಧ ಮಾತಾಡ್ತಾರೋ ಅವರಿಗೆ ದೇಶದ್ರೋಹ ಪಟ್ಟ ಕಟ್ಟುವಂತಹ ಇಂದಿನ ದಿನಮಾನಗಳಲ್ಲಿ ನೀನು ಬೈಬೇಕು ಅಂತ ಇನ್ನಷ್ಟು ಆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ನಿಟ್ಟಿನಲ್ಲಿ ನನಗೊಂದು ಹುರಿದುಂಬಿಸಿದ್ರಲ್ಲ, ಆ ವಿಚಾರದಲ್ಲಿ ನನಗೆ ತುಂಬ ಒಂದು ಅಂದರೆ ಅವರ ಮೇಲಿನ ಗೌರವ ಇನ್ನಷ್ಟು ದುಪ್ಪಟ್ಟಾಯಿತು. ಎಸ್ಪೆಷಲಿ ತಾವೇ ಹೇಳಿದ ಹಾಗೆ ಈ ಪತ್ರಿಕೋದ್ಯಮ ವೃತ್ತಿಯಲ್ಲಿ ಇಲ್ಲ, ಇದು ಬಹಳ ರೇರ್ ಆದಂಥ ಕ್ವಾಲಿಟಿ. ಬಹಳಷ್ಟು ಜನ ರಾಜಕಾರಣಿಗಳು ಟೀಕೆಯನ್ನು ಸಹಿಸೋದಿಲ್ಲ, ಎಲ್ಲರೂ ಬಹುತೇಕ. ಆದ್ರೆ ಕೆಲವರು ರಾಜಕಾರಣಿಗಳು ಸಹಿಸ್ತಾರ ಇಲ್ಲ, ಅವ್ರ ಜೊತೆ ಇರ್ತಾರಲ್ಲ ಅವ್ರು ಮಾತ್ರ ಸಹಿಸಲ್ಲ ಸರ್. ಅವ್ರ ಹಿಂದ ಮುಂದೆ ಆಜು ಬಾಜು ಇರ್ತಾರಲ್ಲ ಅವ್ರು ಸಹಿಸಲ್ಲ. ಇದು ಕೂಡ ಸತ್ಯವಾದಂತ ಮಾತು. ಆದ್ರೆ ಅದಕ್ಕೆಲ್ಲ ಆ ರೀತಿಯ ಒಂದು ಪರ್ಸೆಪ್ಷನ್ ಏನಿದೆ, ಅಥವಾ ನಾಟ್ ಜಸ್ಟ್ ಪರ್ಸೆಪ್ಷನ್, ಅದು ಸತ್ಯ ಕೂಡ. ಅದಕ್ಕೆ ಸಿದ್ದರಾಮಯ್ಯನವರು ಹೊರತಾಗಿದ್ರು. ಆ ಕಾರಣಕ್ಕೂ ಕೂಡ ಅವರನ್ನ ಬ್ರೇಕ್ ಹೋಗ್ಬೇಕಾಗಿರೋದ್ರಿಂದ ವಿಜಯ್ ಸರ್ದು ಕೂಡ ಒಂದು ಕಮೆಂಟ್ ತಗೊಂಡ್ಬಿಡ್ತೀನಿ. ಸರ್, ತಮಗೇನು ಅನ್ಸುತ್ತೆ ಸರ್, ಈ ರಾಜ್ಯದ ಜನ ಸಿದ್ದರಾಮಯ್ಯನವ್ರನ್ನ ಯಾವ ವಿಷಯಗಳಿಗೋಸ್ಕರ ನೆನಪಿಟ್ಕೊಳ್ತಾರೆ? ನನ್ನ ಪ್ರಕಾರ ಬೆಳ್ಳಾರಿ ಮಾರ್ಚ್
ನಾನು ಪಾದಯಾತ್ರೆ. ತನಕ ಪಾದಯಾತ್ರೆಯಲ್ಲಿ ಇದ್ದೆ. ಅಂಡ್ ಐ ಟೆಲ್ ಯು ದಟ್ ಕಮಿಟ್ಮೆಂಟ್ ಟು ಫೈಟ್ ಅಗೇನ್ಸ್ಟ್ ಕರಪ್ಷನ್ ಒಂದಿತ್ತು ಅಲ್ವಾ ಅವರಲ್ಲಿ. ದಟ್ ವಾಸ್ ಸಮಥಿಂಗ್ ವೇರ್ ವಿ ಸಾ ಹಿಮ್. ಅವ್ರ ಜೊತೆ ಮಾರ್ಚ್ ಮಾಡುವಾಗ ಅವ್ರು ಕೇಳ್ತಾ ಇದ್ರು ನಮ್ಮ ಹತ್ರ, ಐ ಆಮ್ ಗೋಯಿಂಗ್ ಟು ಗೇನ್ ಪೊಲಿಟಿಕಲಿ, ನಿಮ್ಗೆ ಏನ್ ಸಿಗುತ್ತೆ, ನೀವು ಎಲ್ಲ ಮೀಡಿಯಾ ಅವರು ಯಾಕೆ ಮಾರ್ಚ್ ಮಾಡ್ತಾ ಇದ್ದೀರಿ ನನ್ನ ಜೊತೆ? ನಮ್ಮ ಹೊಸ ಚಾನಲ್ ಇತ್ತು ನ್ಯೂಸ್ ಎಕ್ಸ್, ನಾವು ಅವಾಗ ಫುಲ್ ಕವರೇಜ್ ಅವ್ರಿಗೆ ಕೊಟ್ಟಿದ್ವಿ. ಬಟ್ ಅಟ್ ಲೀಸ್ಟ್ ದಿನ 3 ಸತಿ ಸಿಕ್ಕಿದ್ರು ಕೇಳ್ತಾ ಇದ್ರು, ಊಟ ಮಾಡಿದಿರಾ, ಮಾರ್ಚ್ ಮಾಡಿದ್ರೆ ಗಾಡಿಯಲ್ಲಿ ಕುಂತ್ಕೊಳ್ಳಿ. ದಟ್ ಕೈಂಡ್ ಆಫ್ ಕೇರ್ ಜನರ ಬಗ್ಗೆ ಅವ್ರ ಅಲ್ಲಿ ಇತ್ತು. ಐ ಥಿಂಕ್ ಸೊ ದಟ್ ಇಸ್ ಒನ್ ಪಾಯಿಂಟ್ ದಟ್ ಈ ಹ್ಯಾಡ್ ಫಾರ್ ಅ ಲಾಟ್ ಆಫ್ ಪೀಪಲ್. ಅಂಡ್ ಅದು ನನ್ಗೊಂದು ಜ್ಞಾಪಕ ಬರ್ತಾ ಇದೆ, ದಟ್ ಡಿಸ್ಪೈಟ್ ಪ್ರೆಷರ್ ಇಲ್ಲಿ ಇರುವಾಗನ ಅವರು ಬಾಕಿ ಜನರ ಬಗ್ಗೆ ಕೇಳ್ತಾ ಇದ್ರು, ವಾಟ್ ಈಸ್ ಯುವರ್ ಪ್ರಾಬ್ಲಮ್, ಲೆಟ್ ಅಸ್ ನೋ, ಆ ತರ ಒಂದು ಥಿಂಗ್. ಸೆಕೆಂಡ್, ಅವ್ರದ್ದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಜನ ಅವ್ರನ್ನ ನೆನೆಸ್ಕೊಳ್ತಾರೆ. ಬಿಕಾಸ್ ಗ್ಯಾರಂಟೀಸ್ ಕರ್ನಾಟಕದಲ್ಲಿ ಇವರು ಸ್ಟಾರ್ಟ್ ಮಾಡಿದ್ಮೇಲೆ, ಬೇರೆ ರಾಜ್ಯಗಳಲ್ಲಿ ಕಾಪಿ ಮಾಡಿದ್ಮೇಲೆ ಎಲ್ಲ ಫೇಲ್ ಆಯಿತು. ಬಟ್ ಕರ್ನಾಟಕದಲ್ಲಿ ಇವತ್ತು ತನಕ ಆಲ್ ದ ಗ್ಯಾರಂಟೀಸ್ ಏನೇನು ಸ್ಟಾರ್ಟ್ ಮಾಡಿದ್ರು, ಕೆಲವೊಂದು ಗೊಂದಲ ಇರ್ಬೋದು, ಸುದ್ದಿ ಇಲ್ಲಿ ಬಂತು ಅದು. ಬಟ್ ಐ ಥಿಂಕ್ ಸೊ ದಟ್ ಫೈನಾನ್ಷಿಯಲ್ ವಿಸಿಟ್ರಿ ಅವ್ರು ಏನು ಮಾಡಿದ್ರು, ದಟ್ ಈಸ್ ಸಮಥಿಂಗ್ ವೇರ್ ಐ ಡೋಂಟ್ ಥಿಂಕ್ ಸೊ ದೇರ್ ವಿಲ್ ಬಿ ಎನಿಬಡಿ ಎಲ್ಸ್ ಹೂ ಕ್ಯಾನ್ ಡು ಇಟ್, ನಾ ಹೇಳ್ಬೋದು. ಎಸ್, ಕರೆಕ್ಟ್ ಸರ್. ಯಾಕೆಂದರೆ ಗ್ಯಾರಂಟಿಗಳನ್ನು ಮುಂದುವರ್ಸ್ಕೊಂಡು ಹೋಗೋದು 3 ವರ್ಷಗಳ ಕಾಲದಲ್ಲಿ, 3 ವರ್ಷ ಕಾಲದವರೆಗೆ ಅಂತಂದರೆ ಅದು ತುಂಬ ದೊಡ್ಡ ಟಾಸ್ಕ್ ಸರ್. ಯಾಕೆ ಅಂತಂದರೆ MLAಗಳಿಗೆ ಅನುದಾನವನ್ನು ಕೊಡದೆ, ಯಾವುದೇ ರೀತಿಯಾದಂತಹ ನೇರವಾದಂತಹ ಹೊರೆ ಜನರ ಮೇಲೆ ಹಾಕದೆ, ಅಲ್ಲಿ ಇಲ್ಲಿ ಹೊರೆ ಇದೆ ಆದರೆ ಸಾರ್ವತ್ರಿಕವಾಗಿ ಎಲ್ಲರಿಗೂ ಹೊರೆ ಆಗಲಿಲ್ಲ. ಆ ಥರದ ಜಾಣ ನಡೆಗಳ ಮೂಲಕ ಅಷ್ಟು ದೊಡ್ಡ ಪ್ರತಿರೋಧವನ್ನು ಅವರು ಅನುಭವಿಸಲಿಲ್ಲ.